ಎಲ್ಲರೂ ಕೇಳಿಸ್ಕೊಳ್ಳಿ. ಆ ವ್ಯಕ್ತಿಗಳು ನೀವು ಯಾರ ಹೆಸರು ಅಂದರೆ ಟ್ರೋಲ್ ಆಗಿರೋ ಹೆಸರುಗಳು ಇವ್ರು ಇಂಥವ್ರು ಹಾಕಬಾರ್ದಿತ್ತು ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿಗಳ ಹೆಸರು ನಿಮಗೂ ಗೊತ್ತಿರಲ್ಲ, ಇವ್ರು ಹೇಳ್ತಾರೆ ಇವ ಸರ್. ಹಂಗಲ್ಲ ನಾನು ಹೇಳಿದ್ದು. ಇನ್ ದಿ ಸೆನ್ಸ್, ಈಗ ಅವರು ನಮ್ಮ ಇವ್ರು ಹೇಳಿದ್ರು, ಅವರು ಲಿಸನ್ ಟು ಮೀ ಅವರು ಯಾರೋ ತಂದೆ ತಾಯಿಗೆ ಹುಟ್ಟಿರೋ ಮಕ್ಕಳು, ಯಾರ್ದೋ ಗಂಡ, ಯಾರ್ದೋ ಹೆಂಡತಿ, ಅವ್ರ ಮನೆ ಒಳಗೆ ಏನು ನಡೆದಿರುತ್ತೆ ನಿಮಗೆ ಗೊತ್ತಾ, ನಮಗೆ ಗೊತ್ತಾ? ಇದು ಒಂದು ಒಳ್ಳೆ ವೇದಿಕೆ ಕ್ಲೀನ್ ಆಗೋಕ್ಕೆ, ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳಕ್ಕೆ. ಆ ಜಾಗದಲ್ಲಿ ನಾಳೆ ನೀವು ಇರ್ಬೋದು, ನಿಮ್ಮ ಫಾರ್ ನಾವಿರ್ತೀವಿ. ಯಾರೋ ಟ್ರೋಲ್ ಮಾಡಿದ್ರು ಅಂತ ಮಾಡಬೇಡಿ ಸರ್, ನಿಮಗೆ ಜವಾಬ್ದಾರಿ ಇದೆ, ರೈಟ್? ಡೋಂಟ್ ಡೂ ದ್ಯಾಟ್ ಎವರ್. Hello, Sudeep sir. Yes, ma'am. Sharda here. ನಾನು ಎಲ್ಲಿ ಶಾರದಾ ಅವರು ಅಂತ ಪರವಾಗಿಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅವರಿಗೆ. You know what is a troll, sir? One second, ma'am. Troll is also beautiful because sometimes ಅದು ನಮಗೆ ಒಂದು ಜೋಕ್ ಆಗಿ ಬರುತ್ತೆ, ನಮಗೆ ಒಂದು ಕಾಮಿಡಿಯಲ್ಲಿ ನಮ್ಮ ತಪ್ಪುಗಳನ್ನು ಹೇಳ್ತೀವಿ. ಇಟ್ಸ್ ಫಾರ್ ಯು ಪರ್ಸನಲಿ, ಯು ಶುಡ್ ಲಿಸನ್ ಟು ಮೀ. ಕೆಲವು ವ್ಯಕ್ತಿಗಳು ಇಂಥವ್ರು ಇರಬಾರ್ದಿತ್ತು ಅಂತ ಟ್ರೋಲ್ ಮಾಡಿದ್ರು ಅಂದಾಗ, ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್, ಈವನ್ ಲಾ ತಪ್ಪು ಮಾಡಿದವರಿಗೆ ಒಂದಿಷ್ಟು ತಿಂಗಳು, ಇಷ್ಟು ವರ್ಷಗಳು ಜೈಲು ಅಂತ ಅಂದ್ಬಿಟ್ಟು ಅವ್ರನ್ನೂ ಹೊರಗಡೆ ಬಿಡ್ತಾರೆ ಸರ್. ನಮ್ಮಲ್ಲಿ ಕೆಲವರು ಟ್ರೋಲ್ ಆದರು ಅಂತ ಮಾತ್ರಕ್ಕೆ ನಾವು ಅಷ್ಟೇ ಹಾರ್ಶ್ ಆಗಿಬಿಟ್ರೆ, ಒಂದು ಹುಚ್ಚ ವೆಂಕಟೋಗಿ ಯಾರಿಗೋ ಕಾರ್ ಮೇಲೆ ಕಲ್ಲು ಹಾಕಿದ್ರು ಅಂತ ನಾವು ಅವ್ರ ವ್ಯಕ್ತಿ ಮೇಲೆ ಕಲ್ಲು ಹಾಕಿದ್ರೆ ನಾವೆಲ್ಲ ಮನುಷ್ಯರಾಗೋದು ಯಾವಾಗ? ಹೌ ಇಸ್ ದಟ್ ವಿ ಗಿವ್ ಆಪರ್ಚುನಿಟಿ ಟು ಪೀಪಲ್? ಸರ್, ಒಳಗೆ ಹಾಕೋದು ನಮ್ಮ ಜವಾಬ್ದಾರಿ. ಅಲ್ಲೂ ಕೆಟ್ಟ ಹೆಸರು ತೊಗೊಂಡೋದ್ರ ಸಮಾಜದಲ್ಲಿ ಇನ್ಯಾರೋ ಅವಕಾಶ ಕೊಡ್ಬೋದು. ಅಟ್ಲೀಸ್ಟ್ ನಾವು ಕೊಟ್ಟಿ ಅನ್ನೋ ಖುಷಿಯಲ್ಲಿ ಇರೋಣ. ಯಾರೋ ಹೇಳಿದ್ರು, ಟ್ರೋಲ್ ಮಾಡಿದ್ರು ಅನ್ನೋ ಕಾರಣಕ್ಕಂದ್ರೆ, ಸರ್, ವೆನ್ ಡಿಡ್ ವಿ ಬಿಕಮ್ ಸೋ ಇನ್ಹ್ಯೂಮನ್ ಆ್ಯಂಡ್ ವೆನ್ ಡಿಡ್ ಯುವರ್ ಕ್ವೆಶನ್ಸ್ ಬಿಕಮ್ ಸೋ ಕ್ರೂಡ್? ಸಿ, ರೈಟ್ ನೌ ಫಾರ್ ಎಕ್ಸಾಂಪಲ್, ನೀವು ಕೇಳಬೇಕಾದ್ರೆ ನಿಮಗೆ ಹೆಸರು ತೊಗೊಳಕ್ಕಾಗ್ತಾ ಇಲ್ಲ. ಬಿಕಾಸ್ ಯು ನೋ, ದ ಮೂಮೆಂಟ್ ಯು ಟೇಕ್ ದ ನೇಮ್ಸ್, ಯು ಆರ್ ಕಿಲ್ಲಿಂಗ್ 4 ಪರ್ಸನಾಲಿಟೀಸ್ ಔಟ್ಸೈಡ್. ನೆವರ್ ಡೂ ದ್ಯಾಟ್. ಕೆಟ್ಟವರಾಗೋದು ಯಾರು ಇಲ್ಲ ಸರ್ ಇಲ್ಲಿ. ಸಿ, ಐ ಟೆಲ್ ಯು ಸರ್, ಕೆಟ್ಟದ್ದು ಒಳ್ಳೇದು ಬರಲ್ಲ ಬ್ರದರ್. ಇಲ್ಲಿ ಜನಗಳಂತ ಬರ್ತಾರೆ, ಜನ ನಮಗೆ ಸೂಟ್ ಆಗ್ತಾರೆ, ಜನ ನಮಗೆ ಸೂಟ್ ಆಗಲ್ಲ ಅಷ್ಟೇ. ನಾವು ಯಾರು ಡಿಸೈಡ್ ಮಾಡಕ್ಕೆ ಅವ್ರು ಕೆಟ್ಟವರು ಒಳ್ಳೆಯವರು ಅಂತ? ಈಗ ಯಾವನೊಬ್ಬ ಹೇಳ್ಬೋದು, ಅವನು ಸರಿನೇ ಇಲ್ಲ, ಅವ್ರ ಪ್ರಕಾರ ನಾನು ಸರಿ ಇಲ್ಲ ಅಂತೀವಿ ಅವ್ರಿಗೆ. ಹೌ ಡು ಯು ಜಡ್ಜ್ ಪೀಪಲ್? ವಿ ಜಸ್ಟ್ ನೋ ವಿ ಲೈಕ್ ಪೀಪಲ್ or we don't like people, isn't it? Don't you think life is very simple when we say your suit? ಇವಾಗ ನಾವು ಎಣ್ಣೆ ಹೊಡೆಯಕ್ಕೆ ರಾತ್ರಿ ಕೂತ್ಕೊಂಡ್ರು, ಸಾರಿ ಐಮ್ ಟು ಸೇಯಿಂಗ್ ದಿಸ್, ಅಲ್ಲೂ ನಮ್ಮ ಬ್ಯಾಚ್ನ ಹುಡುಕ್ತೀವಿ ನಾವು, ಇಂಥವ್ರೊಟ್ಟಿಗೆ ಮಾತ್ರ ಅಂತ. ಒಬ್ಬ ತಪ್ಪು ಮಾಡಿ ಜೈಲಿಂದ ಹೊರಗಡೆ ಬಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯಕ್ಕೆ ಸ್ಟಾರ್ಟ್ ಮಾಡಿದೆ, ದೇವರು ಹೊರ ಕೊಡ್ತಾನಂದ್ಮೇಲೆ ನಾವು ನೀವು ಮನುಷ್ಯರು ಬ್ರದರ್. ಒಳ್ಳೆ ಪ್ರಶ್ನೆಗಳಿಗೆ ಮಾತ್ರ ಒಳ್ಳೆ ಉತ್ತರ ಸಿಗಕ್ಕೆ ಸಾಧ್ಯ. ಅಲ್ಲ, ಮಾತಾಡಬೇಡಿ. ಇನ್ನೊಂದು, ಕಂಟೆಸ್ಟೆಂಟ್ ಅನ್ನು ಸೆಲೆಕ್ಟ್ ಮಾಡ್ತಿರಲ್ವಾ, ಅಂದ್ರೆ ತುಂಬಾ ಸರಿ ರಾಂಗ್ ಮೆಸೇಜ್ ಹೋಗಿದೆ ಸಮಾಜಕ್ಕೆ. ಅವ್ರು ಯಾರೋ ಕೇಳಿದ್ರು, ಅಂದ್ರೆ ಮಾನದಂಡ ಏನು ಅಂತ, ಯಾರನ್ನೋ ಕರ್ಕೊಂಡು ಹೋಗಿ ಹಾಕ್ತೀರಾ ಅನ್ನೋದು. ಅಂದ್ರೆ ಅದು ನಿಮ್ಮ ನಾನು ಜನಕ್ಕೆ ಇಷ್ಟ ಆಗೋದು ಇಷ್ಟ ಆಗಲ್ಲ ಅನ್ನೋ ಇದಲ್ಲ, ಬಟ್ ನೀವು ಆಯ್ಕೆ ಮಾಡುವ ಪ್ರಕ್ರಿಯೆ ಇರತ್ತಲ್ವಾ, ಅದಕ್ಕೊಂದು ಮಾನದಂಡ ಇದೆಯಾ ಅಂತ. ಅಂದ್ರೆ ನಿಮ್ಗೆ ಗೊತ್ತಿದೆ, ಅಂದ್ರೆ 1-2-3 ಕಂಟೆಸ್ಟೆಂಟ್ಗಳ ಬಗ್ಗೆ ಲಾಸ್ಟ್ ಟೈಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೋಲ್ ಆಯ್ತು. ಯಾರ್ಯಾರು ಅಲ್ಲ, ಹೆಸರು ನಾನು ಹೇಳಿ ಸರ್. ಇವಾಗ ಒಂದ್ ಹೇಳ್ತೀನಿ ಕೇಳಿ, ನೀವು ಮಾತಾಡ್ತಾ ಇರೋದು ಇನ್ನೊಂದು ವ್ಯಕ್ತಿಗಳ ಬಗ್ಗೆ. ಸರ್, ಲಿಸನ್ ಟು ಮೀ ಪ್ಲೀಸ್, ಟೇಕ್ ನೇಮ್ಸ್ ಅಂಡ್ ದೆನ್ ಹಿ ವಿಲ್ ಆನ್ಸರ್. ಅಂದ್ರೆ ಯಾಕೆ? ನೋ ಸರ್, ಟೇಕ್ ನೇಮ್ಸ್. ಇಂತಿಂಥ ವ್ಯಕ್ತಿಗಳನ್ನ ನೀವು ಹೊರಗಡೆ ಹಾಕಿದ್ದಕ್ಕೆ, ಒಳಗೆ ಹಾಕಿದ್ದಕ್ಕೆ ಇಂತಿಂಥ ಟ್ರೋಲ್ ಆಯ್ತು ಅಂತ ದಯವಿಟ್ಟು ವಿತ್ ಕಂಟೆಸ್ಟೆಂಟ್ಸ್ ನೇಮ್ಸ್ ಪ್ಲೀಸ್ ಟೆಲ್ ಮೀ, ಆ್ಯಂಡ್ ಐ ಆಮ್ ರೆಡಿ ಟು ವೇಟ್ ಅನದರ್ half an hour ಫಾರ್ ದಿಸ್ ಆನ್ಸರ್ ಆಫ್ ಯೋರ್ಸ್. ಖಂಡಿತ ಸರ್, ಅದು ಹೇಳ್ತೀನಿ. ಬಟ್ ನೋ, ಟೆಲ್ ಮೀ ಸರ್. I want you to tell me, sir. It's my request. I will come there. You can tell me in my ears. I want you to tell me the contestant names which you actually referred to right now. Give me 4. ಅಂದ್ರೆ ಟ್ರೋಲ್ ಆಯ್ತು ಸರ್. No sir. ಟ್ರೋಲ್ ಆಗಿದೆ. Then you know ಅವ್ರು ಯಾರು ಅಂತ ಗೊತ್ತಲ್ವ ನಿಮಗೆ? ಹೆಸರು ಹೇಳಿ ಸರ್. ಹೇಳ್ಬೇಕು ನೀವು. ಇಲ್ಲ, ನೀವು ಹೇಳ್ಬೇಕು. ಇಲ್ಲ, ನೀವು ಹೇಳ್ಬೇಕು ನನಗೆ. ನಂಗೆ ಬೇಕು. ಆ ಹೆಸರು ಹೇಳಿ, ನಾ ಬಂದೆ ತಾಳಿ ಹೇಳಿ. ಎಸ್, ಎಲ್ಲರೂ ಕೇಳಿಸ್ಕೊಳ್ಳಿ. ಆ ವ್ಯಕ್ತಿಗಳು ನೀವು ಯಾರ ಹೆಸರು ಅಂದರೆ ಟ್ರೋಲ್ ಆಗಿರೋ ಹೆಸರುಗಳು ಇವ್ರು ಇಂಥವ್ರು ಹಾಕಬಾರ್ದಿತ್ತು ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿಗಳ ಹೆಸರು ನಿಮಗೂ ಗೊತ್ತಿರಲ್ಲ, ಇವರು ಹೇಳ್ತಾರೆ.